ಸಂಯುಕ್ತ ಕಿಸಾನ್ ಮೋರ್ಚಾ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬೃಹತ್ ಟ್ರ್ಯಾಕ್ಟರ್ ರ್ಯಾಲಿ ತಹಶೀಲ್ದಾರ್ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ. ಸಂಘಟನೆಗಳ ವತಿಯಿಂದ ಆಗಸ್ಟ್ 16 ನಗರದಲ್ಲಿ ರೈತರು ಟ್ರ್ಯಾಕ್ಟರ್ ರ್ಯಾಲಿಯನ್ನ ನಡೆಸಿ ಹಕ್ಕೊತ್ತಾಯವನ್ನ ಮಾಡಿದರು. ಈ ಪತ್ರವನ್ನ ಪ್ರಧಾನಮಂತ್ರಿಗಳಿಗೆ ರವಾನಿಸುವಂತೆ ಕೋರಿದ್ದು, ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಜಾರಿಯಾಗಬೇಕು, ರೈತರ ಕೃಷಿ ಸಾಲವನ್ನ ಸಂಪೂರ್ಣವಾಗಿ ಮನ್ನಾ ಮಾಡಬೇಕು, ಬೆಳೆ ವಿಮೆ ನೀತಿ ಬದಲಾಯಿಸಿ ಪ್ರತಿ ರೈತನ ಹೊಲದ ಬೆಳೆ ವಿಮೆ ಜಾರಿಗೆ ತರುವಂತಾಗಬೇಕು, ಬರಗಾಲ, ಅತಿವೃಷ್ಟಿ, ಮಳೆ ಹಾನಿ, ಪ್ರವಾಹ ಹಾನಿ ಹೀಗೆ ಅನೇಕ ಬೇಡಿಕೆಗಳ ಈಡೇರಿಕೆಗಾಗಿ ಹಕ್ಕೊತ್ತಾಯವನ್ನ ಸಂದರ್ಭದಲ್ಲಿ ತಹಶೀಲ್ದಾರ ಮೂಲಕ ಪ್ರಧಾನಮಂತ್ರಿಗಳಿಗೆ ತಲುಪಿಸುವಂತೆ ಕೋರಿದ್ರು. ಇನ್ನು ರಾಜ್ಯ ಸರ್ಕಾರ ಹಾಲು ಉತ್ಪಾದಕರಿಗೆ ನೀಡ್ತಾ ಇದ್ದ ಲೀಟರ್ ₹5 ಪ್ರೋತ್ಸಾಹಧನ ಅಂತ ತಿಂಗಳಿಂದ 800 ಕೋಟಿ ಬಿಡುಗಡೆಯಾಗಿಲ್ಲ, ತಕ್ಷಣವೇ ಬಿಡುಗಡೆ ಆಗಬೇಕು ಅಂತ ಆಗ್ರಹಿಸಿದ್ರು. ಟ್ರ್ಯಾಕ್ಟರ್ ಕೃಷಿ ಬಳಕೆಗೆ ಡೀಸೆಲ್ ಸಹಾಯಧನ ನೀಡಬೇಕು. ಮೇಲಿನ ಒತ್ತಾಯಗಳ ಬಗ್ಗೆ ದೆಹಲಿಯ ಸುತ್ತಮುತ್ತಲೂ ಗಡಿಗಳಲ್ಲಿ ಕಳೆದ ಫೆಬ್ರವರಿಯಿಂದ ಹೋರಾಟ ನಡೆಸ್ತಾ ಇರುವ ಸಂಯುಕ್ತ ಕಿಸಾನ್ ಮೋರ್ಚಾ ಸಂಘಟನೆಯ ರೈತರನ್ನ ಬೆಂಬಲಿಸಿ ಇಂದು ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯದಾದ್ಯಂತ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಟ್ರ್ಯಾಕ್ಟರ್ ರ್ಯಾಲಿ ನಡೆಸಿ ಹಕ್ಕೊತ್ತಾಯವನ್ನು ನೀಡಲಾಯಿತು. ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಮಾರುತಿ ಲಮಾಣಿ, ಮಹಾಯುದ್ಧ ನ್ಯೂಸ್, ಕಲಘಟಗಿ. ಪರಿಸ್ಥಿತಿ ನಿರ್ಮಾಣ ಆಯಿತು. ಈಗಾಗಲೇ ಸುಮಾರು ಈ ವರ್ಷದ ಇದರೊಳಗೆ ಸುಮಾರು 3,000 ರೈತರು ಆತ್ಮಹತ್ಯೆ ಮಾಡಿಕೊಂಡಂತ ಸಂದರ್ಭ. ಈಗಾಗಲೇ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ಇವತ್ತಿನ ದಿವಸ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಇವತ್ತಿನ ದಿವಸ ಎಲ್ಲ ರೈತರು, ಎಲ್ಲ ರೈತ ಸಂಘಟನೆಗಳ ಒಕ್ಕೂಟದಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನೀವು ಹಗುರವಾಗಿ ನಮ್ಮ ರೈತರನ್ನು ಕಡೆಗಣಿಸಬೇಡ್ರಿ. ಕಬ್ಬಿನ FRP ದರವನ್ನ ಮರುಪರಿಶೀಲನೆಯನ್ನು ಮಾಡಿ 1 ಟನ್ನಿಗೆ ₹4,000 FRP ದರವನ್ನು ನಿಗದಿ ಮಾಡಬೇಕು. ವಿವಿಧ ಏನು ಬೇಡಿಕೆಗಳದಾವ, ನಮ್ಮ ಎಲ್ಲಾ ಧಾನ್ಯಗಳಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು. ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದಲ್ಲದೆ ಖರೀದಿ ಕೇಂದ್ರಗಳನ್ನು ತೆಗೆಯಬೇಕು. ರೈತರಿಗೆ ಗ್ಯಾರಂಟಿಯನ್ನು ಕೊಡಬೇಕು. ಈಗಾಗಲೇ ಏನು ₹2,200 ಗೋವಿನ ಜೋಳದ ರೇಟ್ ಮಾಡಿರಿ, ಅದನ್ನು ಈಗಾಗಲೇ ಬಂದ್ ಕಾಸು 1,800, 1,600 ಖರೀದಿ ಮಾಡ್ತಾರೆ. ಇಂಥ ಪರಿಸ್ಥಿತಿಯೊಳಗ ಸರ್ಕಾರವೇ ನಿಂತ ಕಾಸ ಗ್ಯಾರಂಟಿಯನ್ನು ಕೊಡಬೇಕು. ಯಾಕಂದ್ರೆ ಅವರೇ ನಿಂತ ಕಾಸ ಗೋವಿನ ಜೋಳ, ಶೇಂಗಾ, ಹತ್ತಿ ಹಾಗೂ ಮಹದಾಯಿ ಹೋರಾಟಗಾರರ ಎಲ್ಲರ ನೇತೃತ್ವದಲ್ಲಿ ಇವತ್ತಿನ ದಿವಸ MSP ಗ್ಯಾರಂಟಿಯನ್ನು ಕೇಂದ್ರ ಸರ್ಕಾರ ಇವತ್ತಿನವರೆಗೆ ಯಾವ ಒಂದು MSP ಗ್ಯಾರಂಟಿಯನ್ನು ಕೊಟ್ಟಿಲ್ಲ. ಈಗಾಗಲೇ ವಿವಿಧ ಬೆಳೆಗಳಿಗೆ MSP ಗ್ಯಾರಂಟಿಯನ್ನು ಕೊಡಬೇಕು. ಕೇಂದ್ರವೇ ನಿಂತ ಕಾಸ ಯಾವ ಒಂದು ಬೆಂಬಲ ಬೆಲೆಗಿಂತ ಕಡಿಮೆಯನ್ನು ಏನು ಅವರು ಖರೀದಿ ಮಾಡ್ತಾರೆ ಅದು ಸರ್ಕಾರವೇ ನಿಂತ ಖರೀದಿ ಮಾಡಬೇಕು. ಮತ್ತು ಈಗಾಗಲೇ ಎಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು, ಗ್ಯಾರಂಟಿಯನ್ನು ಕೊಡಬೇಕು. ಮತ್ತು ಇದಲ್ಲದನ ಕಬ್ಬು ಏನು ಈಗಾಗಲೇ FRP ದರವನ್ನು ಈಗಾಗಲೇ ರೇಟನ್ನು ಕಡಿಮೆ ಮಾಡೈತಿ ಕೇಂದ್ರ ಸರ್ಕಾರ. ಆ FRP ರೇಟನ್ನು ಪರಿಶೀಲನೆಯನ್ನು ಮಾಡಿ ಅದಕ್ಕೆ ಏನು ₹4,000 FRP ದರವನ್ನು ನಿಗದಿ ಮಾಡಬೇಕು. ಇದಲ್ಲದೆ ಮಹದಾಯಿ ನೀರನ್ನು
ಈಗಾಗಲೇ ಏನು ಈಗ ಕಟ್ಟಾಗಿ ನಿಂತತಿ ಮಹದಾಯಿ ನೀರನ್ನ ಇಡೀ ನಮ್ಮ ಧಾರವಾಡ ಜಿಲ್ಲೆಗೆ ಕೊಡುವಂಥದ್ದು ಇವತ್ತು ಏನು ನೀವು ನಿಲ್ಲಿಸಿರಿ ಕೇಂದ್ರ ಸರ್ಕಾರದವರು ಮಹದಾಯಿ ನೀರನ್ನು ಕೊಡಬೇಕು. ಇದಲ್ಲದ ಕಾಳಿ ನದಿಯಿಂದ ಏನು ಕಲಘಟಗಿ ತಾಲೂಕು ನೀರಾವರಿ ಆಗಬೇಕಾಗೈತಿ ಆ ಒಂದು ಪ್ರಾಜೆಕ್ಟನ್ನು ಈಗ ನಾವು ರೈತರು ರೆಡಿ ಮಾಡಿ ಕೊಡ್ತೇವೆ. ನಾವು ಏನು ಇವತ್ತಿನ ದಿವಸ ರೈತ ಹೋರಾಟಗಾರರು ಎಲ್ಲರೂ ಬಂದಾರ, ಆ ಒಂದು ಹೋರಾಟದ ರೈತ ಸಂಘ ಮತ್ತು ವಿವಿಧ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ನಾವು ದೊಡ್ಡ ಹೋರಾಟವನ್ನು ಮಾಡ್ತಿದ್ದೇವೆ. ಟ್ರ್ಯಾಕ್ಟರ್ ರ್ಯಾಲಿಗಳ ಮುಖಾಂತರ ಆ ಒಂದು ಏನು ಹೋರಾಟ ಐತಿ ಆ ಹೋರಾಟಕ್ಕೆ ತಕ್ಕ ಜಯ ಆಗಬೇಕು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವಕ್ಕೆ ಹೊಣೆ ಹಾಕವು. ಮುಂದೆ ಏನಾದರೂ ಅವಘಡ ಆದರೆ ಮತ್ತು ಮುಂದಾದರೂ ಏನಾರ ಒಂದು ಇದು ಆದ್ರೆ ಘಟನೆ ನಡೆದ್ರೆ ಅದಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹೊಣೆ ಅನ್ನುವಂಥ ಮಾತನ್ನು ಇವತ್ತು ನಾವು ಹೇಳಬೇಕಾಗಿದೆ. ಆದ ಕಾರಣದಿಂದ ಇವತ್ತು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಟ್ರ್ಯಾಕ್ಟರ್ ರ್ಯಾಲಿಯನ್ನು ಮಾಡಿ ನಾವು ಆಗಸ್ಟ್ 15ಕ್ಕೆ ನಾವು ಇಟ್ಕೊಂಡಿದ್ವಿ. ಆಗಸ್ಟ್ 15ಕ್ಕೆ ದೊಡ್ಡ ಪ್ರಮಾಣದೊಳಗೆ ಇದಕ್ಕಿಂತ ದೊಡ್ಡ ಪ್ರಮಾಣದೊಳಗೆ ಟ್ರ್ಯಾಕ್ಟರ್ ಕೂಡಿಸಿ ಇಟ್ಕೊಂಡಿದ್ವಿ. ಆ ಬಳಿಕ SP ಅವರು DYSP ಅವರು ಬಂದ ಕಾಸ ಇಲ್ಲ ನೀವು ಮರನೇ ದಿವಸ ಇಟ್ಕೋರಿ ಅಂತೇಳಿ ಭಾಳ ರಿಕ್ವೆಸ್ಟ್ ಮಾಡ್ಕೊಳಕತ್ರ. ಅದಕ್ಕೆ ನಾವು ಇವತ್ತು ಇದನ್ನು ಇಟ್ಕೊಂಡವಿ. ಇನ್ನು ಮುಂದೆ ಮಾತಾಡೋ ಅಂಥವ್ರು ಭಾಳ ಅದಾರ, ಇನ್ನೂ ಅನೇಕ ವಿಷಯಗಳನ್ನು ಮಾತಾಡ್ತಾರೆ. ಅದಕ್ಕೆ ನಿಜಗುಣಿ ಕೆಲಿಗೇರಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘಟನಾ ಕಾರ್ಯದರ್ಶಿ. ಎಲ್ಲ ಸಂಘಟನೆಯ ಒಕ್ಕೂಟದಿಂದ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ರೈತರ ಸಮಸ್ಯೆಗಳ ಬಗ್ಗೆ ಹಲವಾರು ಬಾರಿ ಮನವಿ ಮಾಡಿಕೊಂಡರೂ ಕೂಡ ರೈತರ ಕಷ್ಟಗಳಿಗೆ ಸ್ಪಂದಿಸದಂಥ ಕೇಂದ್ರ ಸರ್ಕಾರ ಇವತ್ತು ಕೇಂದ್ರದ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ವಿಷಯಗಳ ಯಾವ್ಯಾವು ಅನ್ನೋದನ್ನು ತಮ್ಮ ಗಮನಕ್ಕೆ ತರಕ್ಕೆ ಇಚ್ಛಪಡ್ತಾ ಇದ್ದೇನೆ. ಇವತ್ತು ಕಬ್ಬು ಬೆಳೆಗಾರರ ಏನು MSP ದರವನ್ನು ಶಾಶ್ವತವಾಗಿ ಕೇಂದ್ರದ ಆದೇಶ ಮಾಡಬೇಕು ಅನ್ನುವಂಥ ನಿಲುವನ್ನು ಇಟ್ಟುಕೊಂಡು ಅದರ ಜೊತೆಗೆ ಮಹದಾಯಿ ಯೋಜನೆ ಸುಮಾರು ವರ್ಷಗಳಿಂದ ಹೋರಾಟ ನಡೀತಾ ಬಂದರೂ ಕೇಂದ್ರದ ಪರವಾನಗಿ ಇಲ್ಲದೆ ಇವತ್ತು ಕುಡಿಯಲಿಕ್ಕೆ ನೀರಿಲ್ಲದೆ ತೊಂದರೆ ಅನುಭವಿಸೋದನ್ನು ಕೂಡ ಇಲ್ಲಿ ಗಮನಿಸ್ತಿದ್ದೇವೆ. ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಮುಂಗಾರು ಹೆಸರು ಅನೇಕ ಧಾನ್ಯಗಳು ಬಂದರೂ ಕೂಡ ಇವತ್ತು ಖರೀದಿ ಕೇಂದ್ರವನ್ನು ತೆಗೆದೇ ಇರುವುದು ಕೂಡ ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮಾನ್ಯರೇ ವಿಷಯ ಮೇಲ್ಕಂಡ ಸಂಘಟನೆ ವತಿಯಿಂದ ಆಗಸ್ಟ್ 15ರ ಸ್ವತಂತ್ರ ದಿನಾಚರಣೆಯಂದು ನಗರದಲ್ಲಿ ರೈತರು ಟ್ರ್ಯಾಕ್ಟರ್ ರ್ಯಾಲಿ ನಡೆಸಿ ಹಕ್ಕೊತ್ತಾಯ ಪತ್ರ ಸಲ್ಲಿಸುತ್ತಿದ್ದೇವೆ. ಈ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರಧಾನಮಂತ್ರಿಗೆ ರವಾನಿಸುವಂತೆ ಕೋರುತ್ತೇವೆ. ಹಕ್ಕೊತ್ತಾಯಗಳು ಒಂದನೇದ್ದು, ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಜಾರಿಯಾಗಬೇಕು. ಕೃಷಿ ಸಾಲ ಸಂಪೂರ್ಣ ಮನ್ನಾ ಆಗಬೇಕು. ಬೆಳೆ ವಿಮಾ ನೀತಿ ಬದಲಾಯಿಸಿ ಪ್ರತಿ ರೈತನ ಹೊಲದ ಬೆಳೆ ವಿಮಾ ಜಾರಿ ತರುವಂತಾಗಬೇಕು. ಅದೇ ರೀತಿ ಬರಗಾಲ, ಅತಿವೃಷ್ಟಿ, ಮಳೆ ಹಾನಿ, ಪ್ರವಾಹ ಹಾನಿ, ಪ್ರಕೃತಿ ವಿಕೋಪದ ಹಾನಿ ಬೆಳೆ ನಷ್ಟ ಪರಿಹಾರದ NDRF ಮಾನದಂಡವಾಗಿ ಬದಲಾಯಿಸಬೇಕು. 60 ವರ್ಷ ಕೃಷಿ ಸೇವೆ ಸಲ್ಲಿಸಿದ ರೈತರಿಗೆ ಪಿಂಚಣಿ ಯೋಜನೆ ಜಾರಿಯಾಗಿರಬೇಕು. ಸಂಸದರ ನಿಧಿಯನ್ನು ರಾಜ್ಯಾದ್ಯಂತ ಕೆರೆಕಟ್ಟೆಗಳು, ಕಾಲುವೆಗಳು ಹೂಳೆತ್ತಿಸಲು ಪುನಶ್ಚೇತನಗೊಳಿಸಬೇಕು. ದೇಶದ ರೈತರನ್ನು ಸಂರಕ್ಷಿಸಲು ಭಾರತ ಸರ್ಕಾರ ವಿಶ್ವ ವ್ಯಾಪಾರ ಒಪ್ಪಂದದಿಂದ ಹೊರಗೆ ಬರಬೇಕು. ಅದೇ ರೀತಿ ರಸಗೊಬ್ಬರ, ಕೀಟನಾಶಕ, ಟ್ರ್ಯಾಕ್ಟರ್, ಕೃಷಿ ಉಪಕರಣಗಳ ಮೇಲಿನ GST ತೆರಿಗೆಯನ್ನು ರದ್ದುಪಡಿಸಬೇಕು. ರೈತರ ಕೃಷಿ ಭೂಮಿ ಬಂಡವಾಳಶಾಹಿಗಳ ಪಾಲಾಗುವುದನ್ನು ತಪ್ಪಿಸಲು ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ರದ್ದು ಮಾಡಬೇಕು. ರಾಜ್ಯ ಸರ್ಕಾರ ರೈತರಿಗೆ ನೀಡುತ್ತಿದ್ದ ಕೃಷಿ ಸಮ್ಮಾನ್ ಯೋಜನೆ ಮರು ಜಾರಿಗೆ ತರಬೇಕು. ಅದೇ ರೀತಿ ಬಗರುಕಂ ಸಾಗುವಳಿ ಮಾಡಿದ್ದ ಫಲಾನುಭವಿಗೆ ರೈತರಿಗೆ ಭೂ ಸ್ವಾಧೀನ ಮಂಜೂರಾತಿ ಪತ್ರ ಯಾವುದೇ ಷರತ್ತಿಲ್ಲದೆ ಕೊಡಿಸಬೇಕು. ಎಲ್ಲಾ ಕೃಷಿ ಕಾರ್ಯಕ್ರಮಗಳಿಗೆ ಎಲ್ಲ ಸರ್ಕಾರಿ ಖಾಸಗಿ ಆಸ್ಪತ್ರೆಗಳಲ್ಲಿ ಉಚಿತ ಆರೋಗ್ಯ ವಿಮೆ ನೀಡುವಂತೆ ಯೋಜನೆ ತರಬೇಕು. ಮತ್ತು ಕಬ್ಬಿನ FRP ದರವನ್ನು ರೈತರ ಹೊಲದಿಂದ ದರ ನಿಗದಿ ಮಾಡಬೇಕು. ಈ ಒಂದು ಮತ್ತು ಕಾಡಂಚಿನ ಭಾಗದಲ್ಲಿ ವನ್ಯಜೀವಿಗಳಿಂದ ಆಗುವ ಬೆಳೆ ಹಾನಿ, ಮಾನವ ಹಾನಿ, ಸಂಘರ್ಷ ತಪ್ಪಿಸಲು ವೈಜ್ಞಾನಿಕ ಪರಿಹಾರ ನೀಡಲು ಕ್ರಮ ಜಾರಿಯಾಗಬೇಕು. ಇಂಥ ಸುಮಾರು ಹಲವಾರು ಬೇಡಿಕೆಗಳನ್ನು ತಹಶೀಲ್ದಾರ್ ಅವರು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿಯವರಿಗೆ ಸಲ್ಲಿಸಬೇಕಾಗಿ ನಮ್ಮ ಎಲ್ಲ ಮುಖಂಡರು ಒಂದು